ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಅಂದರೆ ಇರಾನ್ ಮತ್ತು ಇಸ್ರೇಲ್ ಅಮೇರಿಕ ನಡುವೆ ನಡೀತಕ್ಕಂಥ ಆ ಘನಘೋರ ಯುದ್ಧ ದಿನದಿಂದ ದಿನಕ್ಕೆ ಏರುವಂತಾಗ್ತಾ ಇದೆ. ಇಲ್ಲಿ ಅನೇಕ ರಾಷ್ಟ್ರಗಳು ಈ ನೋವನ್ನು, ಈ ಸಂಕಟವನ್ನು ಅನುಭವಿಸುವಂತಾಗ್ತಾ ಇದೆ. ಯಾಕಂತಂದರೆ ಗಲ್ಫ್ ರಾಷ್ಟ್ರದ ಯುದ್ಧ ಪ್ರತಿದಿನ ಪ್ರತಿ ಕ್ಷಣ ರಂಗೇರ್ತಾ ಇದೆ. ಒಂದು ರೀತಿಯಲ್ಲಿ ಆತಂಕವನ್ನು ಹೆಚ್ಚಿಸ್ತಾ ಇದೆ, ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಏನಾಗ್ತಾ ಇದೆ, ಜಗತ್ತು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ಕಂಡು ಕೇಳರಿಯದಷ್ಟು ಭೀಕರತೆಯನ್ನು ಈ ಯುದ್ಧ ಸಾಕ್ತಾ ಇದೆ. ಇದು ಮೂರನೇ ಮಹಾಯುದ್ಧವಾಗದ್ರೂ ಆಗ್ಬೋದಾ, ಭೂಮಿ ಸರ್ವನಾಶ ಆಗುವಂಥ ಹಂತಕ್ಕೆ ಬಂದುಬಿಡ್ತಾ ಅನ್ನುವಂಥ ಕುತೂಹಲಕಾರ ಆಗಿರ್ತಕ್ಕಂಥ ಈ ವಿಷಯ ಯಾಕೆ ವಿಶ್ವಸಂಸ್ಥೆ ಮೌನವನ್ನು ವಹಿಸಿದೆ? ಇದರಲ್ಲಿ ಯೋಚಿಸಬೇಕಾಗಿರೋದು ಒಂದು ವಿಷಯ ಅಂತಂದರೆ, ವಿಶ್ವಸಂಸ್ಥೆ ಯಾಕೆ ಮೌನವನ್ನು ವಹಿಸಿದೆ? ಈಗ ಒಂದು ದೇಶ, ಮೂರು ದೇಶಗಳು ಈ ಯುದ್ಧವನ್ನು ನಡೆಸ್ತದವ ಅಂದಾಗ ಬೇರೆ ದೇಶಗಳು, ವಿಶ್ವಸಂಸ್ಥೆ ಅನ್ನೋದೊಂದಿದೆ, ಎಲ್ಲ ದೇಶಗಳ ಒಗ್ಗೂಡಿ ಒಂದು ವಿಶ್ವಸಂಸ್ಥೆ ಅಂತ ಮಾಡಿದೆ. ಈ ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ವಿಶ್ವಸಂಸ್ಥೆಯ ನ್ಯಾಯಾಲಯ ಏನು ಮಾಡ್ತಾ ಇದೆ? ಎರಡೂ ದೇಶಗಳು ಇಷ್ಟೊಂದು ಘನಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ರೂ ಕೂಡ ಯಾಕೆ ವಿಶ್ವಸಂಸ್ಥೆ ಮೌನವನ್ನು ವಹಿಸಿದೆ? ಅಮೆರಿಕ, ಇಸ್ರೇಲ್, ಇರಾನ್ ಈ ಯುದ್ಧ ದಿನದಿಂದ ದಿನಕ್ಕೆ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಎಲ್ಲಿ ಅಣು ಬಾಂಬ್ಗಳನ್ನು ಹಾಕ್ತಾರೆ, ಎಲ್ಲಿ ಯಾರ ಮೇಲೆ ಬಾಂಬ್ಗಳನ್ನು ದಾಳಿ ಮಾಡ್ತಾರೆ, ಯಾವ ಸಿಟಿ ಅನಾಹುತ ಆಗುತ್ತೆ, ಯಾರ ಮೇಲೆ ಯಾವ ಪ್ರದೇಶಗಳ ಮೇಲೆ ದಾಳಿ ಆಗುತ್ತೆ ಅನ್ನೋದನ್ನು ಯಾರೂ ಕೂಡ ಊಹಿಸೋಕ್ಕಾಗ್ತಲ್ಲ. ಅಷ್ಟರ ಮಟ್ಟಿಗೆ ಯುದ್ಧ ಜೋರಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ಯುದ್ಧ ಜೋರಾಗ್ತಾ ಇದ್ದರೂ ಕೂಡ ಯಾಕೆ ಮೌನವನ್ನು ವಹಿಸಿದೆ ವಿಶ್ವಸಂಸ್ಥೆ? ಇತ್ತ ಇರಾನು ಸೋಲನ್ನು ಒಪ್ಕೊಳ್ತಾ ಇಲ್ಲ, ಹಾಗೆ ಅಮೆರಿಕನೂ ಸೋಲನ್ನು ಒಪ್ಕೊಳ್ತಾ ಇಲ್ಲ, ಅಥವಾ ಇಸ್ರೇಲು ಕೂಡ ಸೋಲನ್ನು ಒಪ್ಕೊಳ್ತಾ ಇಲ್ಲ. ಈ ಮೂರೂ ರಾಷ್ಟ್ರಗಳು ನಾನು ನಿನಗಿಂತ ಕಮ್ಮಿ ಇಲ್ಲ, ನೀನು ನನಗಿಂತ ಕಮ್ಮಿ ಇಲ್ಲ ಅನ್ನೋ ಮೂರೂ ರಾಷ್ಟ್ರಗಳು ಒಂದೇ ರೀತಿಯಲ್ಲಿ ಯುದ್ಧವನ್ನು ಸಾರ್ತಾ ಇದ್ದಾವೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ಯಾವುದಕ್ಕೂ ಬಗ್ಗದೆ ತನ್ನ ಅಸ್ತಿತ್ವವನ್ನು ನಾನು ಉಳಿಸ್ಕೊಂತ ನಾನು ಭಯ ಪಡೋದಿಲ್ಲ, ನಾನು ಹೆದರೋದಿಲ್ಲ ಟ್ರಂಪಿಗೆ ಅನ್ನೋ ಒಂದು ಗಟ್ಟಿ ಧ್ವನಿಯಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತಾ ಬಂದಿದೆ. ಸುಮಾರು ಈಗ ತಿಂಗಳ ಹತ್ತಿರ ಬಂದರೂ ಕೂಡ ಇನ್ನೂ ಈ ಯುದ್ಧದ ಒಂದು ಕಾರ್ಮೋಡ ಇನ್ನೂ ಸರಿದಿಲ್ಲ. ಹಾಗಿದ್ದ ಮೇಲೆ ಇದು ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಈಗ ಭಾರತ ದೇಶಕ್ಕೆ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ, ಕಚ್ಚಾ ತೈಲದ ಕೊರತೆ ಆಗ್ತಾ ಇದೆ. ಹಾಗೆ ಬೇರೆ ದೇಶಗಳಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಅಲ್ಲಿ ಕಚ್ಚಾ ತೈಲ ಸಿಗ್ತಾ ಇಲ್ಲ, ಕಚ್ಚಾ ಸಾಮಗ್ರಿಗಳು ಸಿಗ್ತಾ ಇಲ್ಲ. ಹೀಗೆ ನಡೀತಾ ಇದ್ರೆ ಏನಾಗ್ಬೋದು? ಬೆಲೆ ಏರಿಕೆಯ ನೋವನ್ನು ಎಲ್ಲ ರಾಷ್ಟ್ರಗಳು ಅನುಭವಿಸ್ಬೇಕು. ಎಲ್ಲ ರಾಷ್ಟ್ರಗಳು ಈ ನೋವನ್ನು ಅನುಭವಿಸ್ತಾ ಇದ್ರೂ ಕೂಡ ಯಾಕೆ ಇನ್ನು ವಿಶ್ವಸಂಸ್ಥೆ ಮೌನವನ್ನು ವಹಿಸಿದೆ? ಕಾರಣ ಏನು? ಯಾಕೆ ವಿಶ್ವಸಂಸ್ಥೆಯ ವಿಶ್ವ ನ್ಯಾಯಾಲಯ ಅನ್ನೋದೊಂದಿದೆ, ವಿಶ್ವಸಂಸ್ಥೆ ವತಿಯಿಂದ ಎಲ್ಲ ದೇಶದ ಇದು ಘನ ನ್ಯಾಯಾಲಯವನ್ನು ಇದೆ. ಆ ಘನ ನ್ಯಾಯಾಲಯವಾದರೂ ಯಾಕೆ ಮೌನ ವಹಿಸಿದೆ? ಈ ಯುದ್ಧವನ್ನು ನಿಲ್ಲಿಸ್ಬೋದಲ್ಲ? ಯಾಕೆ ಬೇರೆ ಮೂರೂ ದೇಶಗಳು ಈ ಯುದ್ಧವನ್ನು ಸಾರ್ತಾ ಇದ್ದಾವೆ, ಆದರೂ ಕೂಡ ಯಾಕೆ ಮೌನವನ್ನು ವಹಿಸಿ ವಿಶ್ವಸಂಸ್ಥೆ ಮೌನವಾಗಿ ಕುಳಿತಿದೆ? ದೊಡ್ಡಣ್ಣ, ನಾನು ಯಾರಿಗೂ ಕಮ್ಮಿ ಇಲ್ಲ, ನಾನು ಇಡೀ ಇರಾನ್ನೇ ಸರ್ವನಾಶ ಮಾಡ್ತೀನಿ ಅಂತೇಳಿ ಹೋಗ್ತಾ ಇದ್ರು. ಇರಾನ್, ನಾನು ಕೂಡ ಕಡಿಮೆ ಇಲ್ಲ, ನಾನು ಸವಾಲನ್ನು ಎಸೆತೀನಿ, ನಾನು ಯಾರಿಗೂ ಹಿಂಜರಿಯೋದಿಲ್ಲ. ಹಾಗೆ ನಾನು ಕೊಟ್ಟಂಥ ಮೂರು ನನ್ನ ಭರವಸೆಗಳಿದೆ, ನನ್ನ ಪ್ರಣಾಳಿಕೆ, ನನ್ನ ಒಪ್ಪಂದ ಏನಿದೆ, ನಾನು ಅವನ್ನ ಕೊಟ್ಟರೆ ನಾನು ಸಂಧಾನಕ್ಕೆ ಬರ್ತೀನಿ ಅಂತ ಹೇಳಿದೆ. ಇರಾನ್ ಏನಪ್ಪ ಅಂತಂದರೆ, ನಾನು ಮಾಡಿದಂಥ ನನ್ನ ದೇಶದಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು, ಅನಾಹುತ ಆಗಿರ್ತಕ್ಕಂಥ ಎಲ್ಲ ಹಣವನ್ನು ಸಂದಾಯ ಮಾಡಬೇಕು. ಎರಡನೇದಾಗಿ, ನನ್ನ ದೇಶದ ಮೇಲೆ ಯುದ್ಧ ಮಾಡಲ್ಲ ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಬರ್ಕೊಡ್ಬೇಕು ಅಂತೇಳಿ ಈ ರೀತಿಯಲ್ಲಿ ಕೇಳಿದಾಗ ಅದು ಬರ್ಕೊಡೋದೇ ಅಸಾಧ್ಯವಾದ ಮಾತು. ಯಾಕಂದರೆ ಯಾವುದೇ ದೇಶ ಆಗಲಿ ನಾನು ನಿನ್ನ ಮೇಲೆ ಯುದ್ಧ ಮಾಡಲ್ಲ ಅಂದರೆ, ಅವರು ಯುದ್ಧ ಮಾಡಿದಾಗ ಮೌನವನ್ನು ವಹಿಸ್ಕೊಂಡು ಯಾವುದೇ ದೇಶವಾಗಲಿ ಕುತ್ಕೊಳಕ್ಕಾಗಲ್ಲ. ಹಾಗಿದ್ದ ಮೇಲೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ವಿಶ್ವಸಂಸ್ಥೆ ಮುಂದೆ ಬರಬೇಕಾಗಿತ್ತು. ವಿಶ್ವಸಂಸ್ಥೆ ಇದರ ಬಗ್ಗೆ ಒಂದು ಗಂಭೀರವಾದ ಒಂದು ಚಿಂತನೆಯನ್ನು ಮಾಡಬೇಕಾಗಿತ್ತು. ಅದಕ್ಕಾಗಿ ತಾನೇ ವಿಶ್ವಸಂಸ್ಥೆ ಇರೋದು. ಈ ವಿಶ್ವದಲ್ಲಿ ಏನೇ ಆದರೂ ಕೂಡ ಅದನ್ನು ಚರ್ಚಿಸಿ, ಅದನ್ನು ಬಗೆಹರಿಸಿ, ಒಂದು ಸಮತೋಲನವಾಗಿ ಎಲ್ಲ ದೇಶಗಳನ್ನು ರಕ್ಷಿಸಲೆಂದೇ ಈ ಒಂದು ವಿಶ್ವಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿರೋದು. ಈ ವಿಶ್ವಸಂಸ್ಥೆ ಮೌನವನ್ನು ವಹಿಸಿರೋದು ನೋಡಿದರೆ ದೇಶ ವಿನಾಶದತ್ತ, ಇಡೀ ವಿಶ್ವವೇ ವಿನಾಶದತ್ತ ಹೋಗಬಹುದು. ಹಾಗಿದ್ದ ಮೇಲೆ ಕಾದು ನೋಡಿ, ಇದು ವಿಶ್ವವೇ ಸರ್ವನಾಶವಾಗುವಂಥ ಒಂದು ಕಾಲ ಬಂದಿದೆ. ಎಲ್ಲರೂ ಈ ಸಂಸ್ಥೆಯ ಮೌನವನ್ನು ನೋಡ್ತಾ ಹೋಗೋದಾದರೆ ಇದು ಖಂಡಿತವಾಗಿ ಇದು ವಿಶ್ವವನ್ನು ಸರ್ವನಾಶದತ್ತ ಒಯ್ಯುತ್ತೆ. ಈ ಮೂರು ದೇಶಗಳ ಯುದ್ಧ ಮುಂದೊಂದು ದಿನ ಇಡೀ ವಿಶ್ವವನ್ನೇ ನರಳುವಂತೆ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ.